ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಕನ್ಸೈನ್ಮೆಂಟ್ ಎಕ್ಸ್ಪೆನ್ಸಸ್ ಅಂದ್ರೇನು ಅಂತ ನೋಡೋಣ. ಕನ್ಸೈನರ್ ಆ್ಯಂಡ್ ಕನ್ಸೈನಿ ಹ್ಯಾವ್ ಟು ಇನ್ಕರ್ ದ ಎಕ್ಸ್ಪೆನ್ಸಸ್ ಫಾರ್ ಡಿಸ್ಪ್ಯಾಚಿಂಗ್ ಆ್ಯಂಡ್ ದ ಸೆಲ್ಲಿಂಗ್ ದ ಗೂಡ್ಸ್ ಆನ್ ಕನ್ಸೈನ್ಮೆಂಟಲ್ಲಿ ಕನ್ಸೈನಿಗೂ ಆ್ಯಂಡ್ ಕನ್ಸೈನರ್ಗೂ ಎಕ್ಸ್ಪೆನ್ಸಸ್ ಆಗುತ್ತೆ. ಅಂದರೆ ಗೂಡ್ಸ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡಿಸ್ಪ್ಯಾಚ್ ಮಾಡುವಾಗ ಅಥವಾ ಸೆಲ್ಲಿಂಗ್ ಮಾಡುವಾಗ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನು ನಾವು ಕನ್ಸೈನ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಕನ್ಸೈನ್ಮೆಂಟ್ ಎಕ್ಸ್ಪೆನ್ಸಸ್ಸಲ್ಲಿ ಟೂ ಟೈಪ್ಸ್ ಇದೆ. ಒಂದು ರೆಕರಿಂಗ್ ಎಕ್ಸ್ಪೆನ್ಸಸ್ ಆರ್ ಇಂಡೈರೆಕ್ಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಏನಂದರೆ all those expenses incurred by the consignor and the consignee on regular intervals which do not increase the value of goods are called recurring expenses ಅಂತ ಅಂದರೆ ಇಲ್ಲಿ all those ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಅಂದರೆ ರೆಕರಿಂಗ್ ಎಕ್ಸ್ಪೆನ್ಸಸ್ ಕನ್ಸೈನಿಗೂ ಆಗುತ್ತೆ ಕನ್ಸೈನರ್ಗೂ ಆಗುತ್ತೆ. ಅಂದರೆ ಡೈಲಿ ಬೇಸಿಸ್ ಏನೇನಿರುತ್ತೆ ಅದು ಪ್ರಾಡಕ್ಟ್ ಪ್ರೈಸ್ಗೆ ಯಾವುದೇ ಎಫೆಕ್ಟ್ ಆಗಲ್ಲ. ಆ ಥರ ಎಕ್ಸ್ಪೆನ್ಸಸ್ಸನ್ನು ನಾವು ರೆಕರಿಂಗ್ ಎಕ್ಸ್ಪೆನ್ಸಸ್ ಅಥವಾ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅದರಲ್ಲಿ ಯಾವ್ಯಾವುದು ಅಂತ ನೋಡೋಣ. ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದ ಕನ್ಸೈನರ್ ಯಾವ್ಯಾವುದಿದೆ ಅಂತಂದರೆ ಕನ್ಸೈನರ್ಗೆ expenses on goods returned by the consignee, bank charges for discounting bills, collection of draft checks etc. received by the consignee. ಅಂದರೆ ಕನ್ಸೈನಿಂದ ಯಾವುದೇ ಒಂದು ರಿಟರ್ನ್ ಗೂಡ್ಸ್ ಬಂದರೆ ಮತ್ತು ಅವನ ಒಂದು ಚೆಕ್ಕು, ಬಿಲ್ ಆಫ್ ಡಿಸ್ಕೌಂಟಿಂಗು ಮತ್ತು ಕಲೆಕ್ಷನ್ ಆಫ್ ಡ್ರಾಫ್ಟು ಈ ಥರದ್ದೆಲ್ಲನೂ ಕೂಡ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದ ಕನ್ಸೈನರ್. ಆ್ಯಂಡ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದ ಕನ್ಸೈನಿ ಯಾವ್ಯಾವುದಿದೆ ಅಂತಂದರೆ ಗೋಡೌನ್ ರೆಂಟು, ಸ್ಟೋರೇಜ್ ಚಾರ್ಜಸ್ಸು, ಇನ್ಸೂರೆನ್ಸ್ ಆಫ್ ಗೋಡೌನು, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, selling and distribution expenses like advertising, salary of salesman etc. and brokerage expenses on goods returned, goods damaged, commission on sale. ಸೊ ಈ ಥರ ಒಂದು ಎಕ್ಸ್ಪೆನ್ಸಸ್ನ ನಾವು ಕನ್ಸೈನಿಗೆ ಅಪ್ಲೈ ಮಾಡ್ತಾ ಹೋಗ್ತೀವಿ. ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದ ಕನ್ಸೈನಿ ಆ್ಯಂಡ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದ ಕನ್ಸೈನರ್. ಸೊ ಈ ಎರಡೂ ಕೂಡ ಎಕ್ಸ್ಪೆನ್ಸಸ್ಸನ್ನು ನಾವು ಪ್ರಾಬ್ಲಮ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅಂದರೆ ಕ್ಲೋಸಿಂಗ್ ಸ್ಟಾಕ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಾವು ತೊಗೊಳಂಗಿಲ್ಲ. ಓನ್ಲಿ ವಿ ಆರ್ ರೆಫರಿಂಗ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್. ಅದು ಯಾವುದು ಅಂತ ನೋಡೋಣ. Non-recurring expenses or direct expenses. All those expenses incurred for dispatching the goods from the premises of consignor to the premises of the consignee are called non-recurring expenses. ಅಂದರೆ ಒಂದು ಗೂಡ್ಸ್ ಅಥವಾ ಪ್ರಾಡಕ್ಟನ್ನು ನಾವು ಕನ್ಸೈನರ್ ಪ್ರಿಮೈಸಸ್ ಅಂತಂದರೆ ಕನ್ಸೈನರ್ ಪ್ಲೇಸಿಂದ ಕನ್ಸೈನಿಗೆ ಸೆಂಡ್ ಮಾಡಬೇಕಾದ್ರೆ ಇಲ್ಲಿ ಯಾವ್ಯಾವುದು ಅಂತಂದರೆ ಡಿಸ್ಪ್ಯಾಚ್ ಅಥವಾ ಸೆಂಡಿಂಗ್ ಟ್ರಾನ್ಸಿಸ್ಟ್ ಟೈಮಲ್ಲಿ ಆಗುವಂಥ ಎಕ್ಸ್ಪೆನ್ಸಸ್ಸನ್ನು ನಾವು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇಲ್ಲಿ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆರ್ ಆಲ್ಸೋ ನೋನ್ ಆಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ದೀಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ ಇನ್ಕರ್ಡ್ ಬೈ ಓನ್ಲಿ ಒನ್ಸ್ ಆನ್ ಎ ಪರ್ಟಿಕ್ಯುಲರ್ ಕನ್ಸೈನ್ಮೆಂಟ್ ದಟ್ ಈಸ್ ಅಟ್ ದ ಟೈಮ್ ಆಫ್ ಸೆಂಡಿಂಗ್ ಆನ್ ದ ಕನ್ಸೈನ್ಮೆಂಟ್. ಎನ್ಸ್ ದೇ ಆರ್ ಕಾಲ್ಡ್ ರೆಕರಿಂಗ್ ಎಕ್ಸ್ಪೆನ್ಸಸ್. ಅಂದರೆ ಈ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಒಂದೇ ಟೈಮಲ್ಲಿ ಆಗುತ್ತೆ. ಯಾವಾಗ ಅಂತ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಗೂಡ್ಸ್ನ ಸೆಂಡ್ ಮಾಡುವಾಗ ಆ್ಯಂಡ್ ಗೂಡ್ಸನ್ನು ಕನ್ಸೈನಿ ರಿಸೀವ್ ಮಾಡ್ಕೊಂಡಾದ್ಮೇಲೆ ಆ ಟೈಮಲ್ಲಿ ಮಾತ್ರ ಆಗುವಂಥ ಎಕ್ಸ್ಪೆನ್ಸಸ್ನ ನಾವು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಸೊ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ದ ಕನ್ಸೈನರ್ ಯಾವ್ಯಾವುದಿದೆ ಅಂತಂದರೆ ಫ್ರೈಟ್ ಚಾರ್ಜಸ್ಸು, ಕಸ್ಟಮ್ ಡ್ಯೂಟಿ, ಇನ್ಶೂರೆನ್ಸ್ ಇನ್ ಟ್ರಾನ್ಸಿಸ್ಟ್, ಆಕ್ಟ್ರೈ, ಪ್ಯಾಕೇಜಿಂಗ್, ಕ್ಯಾರೇಜ್, ಡಕ್ ಡ್ಯೂಸ್, ಫಾರ್ವರ್ಡಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲೋಡಿಂಗ್ ಚಾರ್ಜಸ್. ಆ್ಯಂಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನಿ ಅಂತಂದರೆ ಕಸ್ಟಮ್ ಡ್ಯೂಟಿ, ಇನ್ಶೂರೆನ್ಸ್ ಇನ್ ಟ್ರಾನ್ಸಿಟ್, ಕ್ಯಾರೇಜ್ ಟು ಗೋಡೌನ್ ಆರ್ ಶಾಪ್, ರೈಲ್ವೆ ಡ್ಯೂಸ್, ಅನ್ಲೋಡಿಂಗ್ ಚಾರ್ಜಸ್, ಆಕ್ಟ್ರೈ, ರೈಲ್ವೆ ಡ್ಯೂಸ್ ಆ್ಯಂಡ್ ಎನಿ ಅದರ್ ಎಕ್ಸ್ಪೆನ್ಸಸ್ ಟು ಮೇಕ್ ದ ಗೂಡ್ಸ್ ಸೇಲಬಲ್. ಅಂದರೆ ಬೇರೆ ಏನಾದರೂ ಎಕ್ಸ್ಪೆನ್ಸಸ್ಸು ಗೂಡ್ಸ್ನ ಸೇಲ್ ಮಾಡೋದ್ರಲ್ಲಿ ಕನ್ಸೈನಿಗೆ ಆದರೆ ಅದನ್ನು ಕೂಡ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ನ ಮಾತ್ರ ನಾವು ಕ್ಯಾಲ್ಕುಲೇಷನ್ ಆಫ್ ಅನ್ಸೋಲ್ಡ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ನ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡ್ತೀವಿ. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ಸು ಪ್ರಾಬ್ಲಮ್ ಮಾಡುವಾಗ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಈ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಆಫ್ ಕನ್ಸೈನರ್ ಆ್ಯಂಡ್ ನಾನ್ ರೆಕರಿಂಗ್ ಆಫ್ ಎಕ್ಸ್ಪೆನ್ಸಸ್ ಕನ್ಸೈನಿ ಯಾವುದು ಅಂತ ನಾವು ತಿಳ್ಕೊಂಡಿರಬೇಕು. ಇಲ್ಲ ಅಂತಂದರೆ ಪ್ರಾಬ್ಲಮ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ನಿಮಗೆ ಏನಾದರೂ ಈ ವಿಡಿಯೋ ಅರ್ಥ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.